ಆ ಒಂದು ಕ್ಷಣ. ಲೇಖಕರು ರಾಮಮೂರ್ತಿ ಸೋಮನಹಳ್ಳಿ, ಮಂಗಳೂರು. ಅಧ್ಯಾಯ 70. ಸತೀಶನ ಕಷ್ಟಗಳಿಗೆ ಸುಜಾತ ಸ್ಪಂದಿಸುತ್ತಿದ್ದಳು. ಹತಾಶೆಯಿಂದ ಕೆಲವೊಮ್ಮೆ ಕೂಗಾಡಿ ತಕ್ಷಣ ಮರೆತು ಅವನಿಗೆ ತಿಳುವಳಿಕೆ ಹೇಳುತ್ತಿದ್ದಳು. ಹೊಟ್ಟೆಗೆ ಹಿಟ್ಟಿಲ್ಲದಿದ್ದರೂ ಜುಟ್ಟಿಗೆ ಮಲ್ಲಿಗೆ ಹೂವು ಎಂಬಂತೆ ಸತೀಶ ಅಳತೆ ಮೀರಿ ಸಾಲ ಮಾಡಿ ಖರ್ಚು ಮಾಡಿ ಕೈ ಸುಟ್ಟುಕೊಂಡಿದ್ದ. ಸೇರಿಕರ ಮುಂದೆ ಇನ್ನಿಲ್ಲದ ಆಡಂಬರ. ಸಾಲ ಮಾಡಿಯಾದರೂ ತುಪ್ಪ ತಿನ್ನಬೇಕೆಂಬ ಸತೀಶನ ನಡವಳಿಕೆ ಸುಜಿಗೆ ಇಷ್ಟವಾಗುತ್ತಿರಲಿಲ್ಲ. ಈ ವಿಷಯದಲ್ಲಿ ಗಂಡ ಹೆಂಡತಿ ನಡುವೆ ಪದೇ ಪದೇ ಜಗಳವಾಗುತ್ತಿತ್ತು. ಸತೀಶನಿಗೆ ತಾನು ಸಾಲ ಮಾಡಿ ಅನಗತ್ಯ ಖರ್ಚು ಮಾಡುತ್ತಿರುವುದು ತಪ್ಪು ಎಂದು ಎನಿಸಿತು. ಸುಜಿ ಹೇಳುವುದರಲ್ಲಿ ಅರ್ಥವಿದೆ. ಸಂಸಾರ ಬೆಳೆದಂತೆ ಖರ್ಚು ಹೆಚ್ಚಾಗುತ್ತದೆ ಎಂದು ಎಚ್ಚರಿಸಿದಳು. ಅವಳ ಮಾತನ್ನು ಅರ್ಥ ಮಾಡಿಕೊಳ್ಳುವ ವೇಳೆಗೆ ಸಮಯ ಮೀರಿತು. ಸಾಲದ ಸುಳಿಯಲ್ಲಿ ಸಿಲುಕಿ ಬಡ್ಡಿ ಪಾವತಿಸುವುದರಲ್ಲೇ ಸುಸ್ತಾಗಿದ್ದ ಸತೀಶ ಮೀಟರ್ ಬಡ್ಡಿ ನಾಗಣ್ಣ ಬಡ್ಡಿ ವಸೂಲಿಗೆ ಶಿಷ್ಯರನ್ನು ಕಳುಹಿಸುತ್ತಿದ್ದ. ಕೇಳಿದ ಸಮಯಕ್ಕೆ ಬಡ್ಡಿ ಕೊಡದೆ ಹೋದರೆ ಸಮಯ ಸಂದರ್ಭ ನೋಡದೆ ಗಲಾಟೆ ಮಾಡುತ್ತಿದ್ದರು ಅವನ ಶಿಷ್ಯರು. ಎಷ್ಟೋ ಸಲ ಕೆಲಸ ಮಾಡುವ ಕಂಪನಿಯ ಗೇಟಿನ ಬಳಿ ನಿಂತು ವಸೂಲಿ ಮಾಡಿದ್ದರು. ಸತೀಶ ಅವರಿಗೆ ಹೆದರಿ ಸಮಯಕ್ಕೆ ಸರಿಯಾಗಿ ಬಡ್ಡಿ ಪಾವತಿಸುತ್ತಿದ್ದ. ಸಮಸ್ಯೆಗಳು ಬೆಟ್ಟದಂತಾದಾಗ ಸತೀಶನಿಗೆ ತನ್ನ ತಪ್ಪುಗಳ ಅರಿವು ಆಗಿತ್ತು. ರೆಡ್ಡಿಗೆ ನೀಡಲು ಭಗವತಿ ಬ್ಯಾಂಕಿನಲ್ಲಿ ಮಾಡಿದ ಸಾಲದಲ್ಲಿ ಕೇವಲ ಕಾಲು ಭಾಗ ಪಾವತಿಸಿದ್ದ. ಅಸಲು, ಬಡ್ಡಿ, ನೋಟಿಸ್ ಚಾರ್ಜು, ಕೋರ್ಟ್ ಖರ್ಚು ಹೀಗೆ ಎಲ್ಲ ಸೇರಿ ಸುಮಾರು 40,000 ಸಾಲ ಮರುಪಾವತಿಸಬೇಕಾಗುತ್ತೆ ಎಂದು ಮ್ಯಾನೇಜರ್ ಹೇಳಿದರು. ಮನೆ ಹರಾಜು ತಪ್ಪಿಸಲು ಲಾಯರ್ ನೆರವು ಪಡೆದು ಅವರಿಗೂ ಹಣ ತಿನ್ನಿಸಿದ್ದ. ಕೆಲಸ ಕಳೆದುಕೊಂಡ ನಂತರ ಬದುಕು ತೀರಾ ದುಸ್ತರ ಎನಿಸಿತು. ಮನೆ ಬಾಡಿಗೆ, ಮಗುವಿನ ಖರ್ಚು, ಡೇ ಕೇರ್ ಫೀಸು, ಸಮಸ್ಯೆಗಳು ಹೆಮ್ಮರದಂತೆ ಕಂಡು ಹೆದರಿದ್ದ. ಪತ್ರಿಕೆ ಹಾಕುವ ಕಮಿಷನ್, ಸುಜಿಯ ಸಂಬಳ ಯಾವುದಕ್ಕೂ ಸಾಕಾಗುತ್ತಿರಲಿಲ್ಲ. ಜೊತೆಗೆ ಶ್ಯಾಮ್ ಆಗಿಂದಾಗಲೇ ಜ್ವರ, ಶೀತ, ಕೆಮ್ಮು, ಬೇದಿ ಹೀಗೆ ಸಣ್ಣ ಪುಟ್ಟ ಕಾಯಿಲೆಗಳಿಗೆ ತುತ್ತಾಗುತ್ತಿದ್ದ. ಇಂತಹ ಅನಿರೀಕ್ಷಿತ ಖರ್ಚುಗಳು ಮತ್ತಷ್ಟು ಸಮಸ್ಯೆಗಳನ್ನು ಹುಟ್ಟುಹಾಕುತ್ತಿದ್ದವು. ಎಷ್ಟೇ ಕಷ್ಟಪಟ್ಟು ಹುಡುಕಿದರೂ ಕೆಲಸ ಸಿಗುತ್ತಿರಲಿಲ್ಲ. ಸಿಕ್ಕಿದರೂ ಕಡಿಮೆ ಸಂಬಳಕ್ಕೆ ದುಡಿಯಬೇಕಿತ್ತು. ಸಾಧಾರಣ ಸಂಬಳದ ಕೆಲಸ ಸಿಕ್ಕಿತ್ತಾದರೂ ಆ ಕಂಪನಿ ಮನೆಯಿಂದ ತುಂಬ ದೂರ ಇತ್ತು. 2 ಬಸ್ ಬದಲಾಯಿಸಿ ಹೋಗಬೇಕಿತ್ತು. ಸಂಬಳದ ಹೆಚ್ಚಿನ ಭಾಗ ಬಸ್ಗೆ ನೀಡಬೇಕಿತ್ತು. ಅಷ್ಟು ದೂರ ಹೋಗಿ ಕೆಲಸ ಮಾಡುವುದರಲ್ಲಿ ಅರ್ಥವಿಲ್ಲ. ಮನೆಗೆ ಹತ್ತಿರದಲ್ಲೇ ಇರುವ ಕಂಪನಿಯಲ್ಲಿ ಕೆಲಸ ಹುಡುಕು ಎಂದು ಸುಜಿ ಸಲಹೆ ನೀಡಿದಳು. ಸತೀಶ ಸಂಪೂರ್ಣವಾಗಿ ಬಸವಳಿದಿದ್ದ. ಹತಾಶೆ ಕಾಡುತ್ತಿತ್ತು. ಹೆಂಡತಿಗೆ ಭಾರವಾಗಿ ಬದುಕುವುದರಲ್ಲಿ ಅರ್ಥವಿಲ್ಲವೆಂದು ಯೋಚಿಸಲಾರಂಭಿಸಿದ. ಈ ಮಧ್ಯೆ ಭಗವತಿ ಸಹಕಾರ ಬ್ಯಾಂಕ್ ಸಾಲವನ್ನು 30 ದಿನದಲ್ಲಿ ಬಡ್ಡಿ ಸಮೇತ ಪಾವತಿಸಬೇಕೆಂದು, ತಪ್ಪಿದ್ದಲ್ಲಿ ಮನೆ ಜಪ್ತಿ ಮಾಡುವ ಮೂಲಕ ಸಾಲ ವಸೂಲಿ ಮಾಡಲು ನ್ಯಾಯಾಲಯವು ಆದೇಶ ನೀಡಿದೆ ಎಂಬ ಸುದ್ದಿ ಸತೀಶನಿಗೆ ತಿಳಿದು ಬಂತು. ಇದರಿಂದ ಮತ್ತಷ್ಟು ಆಘಾತಗೊಂಡ. ಏಟಿನ ಮೇಲೆ ಏಟು. ಎಚ್ಚೆತ್ತುಕೊಂಡು ಗೌರವದಿಂದ ಬದುಕುವ ಭರವಸೆ ದಿನದಿಂದ ದಿನಕ್ಕೆ ಕ್ಷೀಣಿಸುತ್ತಾ ಬಂತು. ಸತೀಶ ಜೀವನದಲ್ಲಿ ಸೋತಿದ್ದ. ಪಾಪಿ ಸಮುದ್ರ ಹೊಕ್ಕರು ಮೊಳಕಾಲದ ನೀರು ಎಂಬಂತಾಗಿತ್ತು. ಎಚ್ಚೆತ್ತುಕೊಳ್ಳುವುದಾದರೂ ಹೇಗೆ? ಉತ್ತರ ದೊರಕದೆ ಹತಾಶನಾದ. ಜೀವನದಲ್ಲಿ ಯಾವುದೇ ಆಸಕ್ತಿ, ಆಕರ್ಷಣೆ, ಉತ್ಸಾಹ ಇರಲಿಲ್ಲ. ಸತೀಶ ಒಬ್ಬನೇ ಯೋಚಿಸುತ್ತಿದ್ದ. ಹಳೆಯ ನೆನಪುಗಳು ಸ್ಮೃತಿ ಪಲ್ಲಟದಲ್ಲಿ ಮೂಡತೊಡಗಿತು. ಬಾಲ್ಯದ ನೆನಪು. ಅಪ್ಪ, ಅಮ್ಮ, ಅಣ್ಣ, ಅಕ್ಕ ಎಲ್ಲರ ಪ್ರೀತಿಯಿಂದಲೂ ವಂಚಿತನಾಗಿದ್ದ. ಆತ್ಮೀಯ ಸ್ನೇಹಿತರ ನೆನಪಾಯಿತು. ಸುಜಿ ತನ್ನ ಬಾಳಿನಲ್ಲಿ ಬಂದ ದಿನಗಳ ನೆನಪು ಅಲೆ ಎಲೆಯಾಗಿ ತೇಲಿ ಬಂತು. ಪ್ರೀತಿಯ ಸೆಲೆಯಾಗಿದ್ದಳು. ಕಷ್ಟ ಸುಖದಲ್ಲಿ ಭಾಗಿಯಾಗಿ ಹೆಗಲಿಗೆ ಹೆಗಲು ಕೊಟ್ಟು ಸಹಕರಿಸಿದ್ದಳು. ತನ್ನನ್ನು ಅವಳ ಆತ್ಮವೆಂದು ನಂಬಿ ತಾಯಿಯಂತೆ ಸಲಹಿದಳು. ಆದರೆ ಪ್ರತಿಯಾಗಿ ಅವಳಿಗೆ ತಾನು ಏನನ್ನೂ ಕೊಡಲಿಲ್ಲ. ಸಮಸ್ಯೆಗಳ ಮೂಟೆಯನ್ನು ಅವಳ ಹೆಗಲಿಗೇರಿಸಿದ್ದೇನೆ. ಒಂದೇ ಒಂದು ದಿನವೂ ಖುಷಿಯನ್ನು ಅವಳಿಗೆ ನೀಡಿಲ್ಲ. ತನ್ನ ಕಷ್ಟಗಳನ್ನು ಅವಳ ಕಷ್ಟವೆಂದು ಬಗೆದು ನಗು ನಗುತ್ತಾ ಎದುರಿಸುತ್ತಿರುವ ಮಹಾತ್ಯಾಗಿ. ಅಂತಹ ಮಮತಾಮಯಿಗೆ ಹಸನಾದ ಬದುಕು ಕಟ್ಟಿಕೊಡಲಾರದ ಪಾಪಿ. ಪ್ರಪಂಚವನ್ನೇ ನೋಡದ ಪುಟ್ಟ ಶ್ಯಾಮ್. ತಂದೆಯಾಗಿ ಅವನನ್ನು ಪ್ರೀತಿಸಿ ಅವನ ಆಸೆ ಆಕಾಂಕ್ಷೆಗಳನ್ನು ಕೇಳುವಷ್ಟು ಹೃದಯ ಶ್ರೀಮಂತಿಗೆ ತೋರದ ನತದೃಷ್ಟ. ಇಂತಹ ಬದುಕಿಗೊಂದು ಅರ್ಥ ಉಂಟೆ? ಇನ್ನೂ ಬದುಕಬೇಕೆ? ಆತ್ಮಶೋಧನೆ ಮಾಡಿಕೊಂಡು ತನ್ನನ್ನೇ ತಾನು ಪ್ರಶ್ನಿಸಿಕೊಂಡ ಸತೀಶ. ಆತನ ಒಳಧ್ವನಿ ನುಡಿಯಿತು, ನಿನಗಿನ್ನೂ ಬದುಕುವ ಹಕ್ಕಿಲ್ಲ. ನಿದ್ರೆ ಹತ್ತಿರವೂ ಸುಳಿಯಲಿಲ್ಲ. ಇಡೀ ರಾತ್ರಿ ಯೋಚಿಸುತ್ತಿದ್ದ ಸತೀಶ ಕಠಿಣ ನಿರ್ಧಾರ ಕೈಗೊಂಡ. ಎಲ್ಲ ಸಮಸ್ಯೆಗಳನ್ನು ಬದುಕಿ ಎದುರಿಸುವ ಶಕ್ತಿ ತನಗಿಲ್ಲ ಎಂಬ ತೀರ್ಮಾನಕ್ಕೆ ಬಂದ. ಆತ್ಮಸಾಕ್ಷಿ ಒಪ್ಪಲಿಲ್ಲ. ಆದರೆ ಮನಸ್ಸು ದುರ್ಬಲವಾಗಿತ್ತು. ಪರಿಸ್ಥಿತಿಯ ಶಿಶುವಾಗಿ ತಲೆಬಾಗಿದ್ದ. ಸುಜ್ಜಿ ಎದ್ದು ವಿಶೇಷ ಅಲಂಕಾರ ಮಾಡಿಕೊಂಡಿದ್ದಳು. ಹಸಿರು ಮಿಶ್ರಿತ ಕೆಂಪು ಬಣ್ಣದ ಬಾರ್ಡರ್ ಸೀರೆ ಉಟ್ಟು ಅದಕ್ಕೊಪ್ಪುವ ಕುಪ್ಪಸ ಧರಿಸಿದ್ದಳು. ಕಣ್ಣಿಗೆ ಕಾಡಿಗೆ, ಹುಬ್ಬು ತೀಡಿ, ತುಟಿಗೆ ತಿಳಿ ಕೆಂಪು ಬಣ್ಣ ಬಳಿದಿದ್ದಳು. ಮುಡಿಗೆ ಮಲ್ಲಿಗೆ ಏರಿಸಿ ಶಾಲೆಗೆ ಹೊರಡುವ ಸಂಭ್ರಮದಲ್ಲಿದ್ದಳು. 2 ದಿನದಿಂದ ಶ್ಯಾಮನನ್ನು ಶೀತ ಮತ್ತು ಜ್ವರ ಬಾಧಿಸುತ್ತಿದ್ದ ಕಾರಣ ಡೇ ಕೇರಿಗೆ ಕಳುಹಿಸಿರಲಿಲ್ಲ.
ಸತೀಶನೇ ನೋಡಿಕೊಳ್ಳುತ್ತಿದ್ದ. ಶಾಲೆಗೆ ಹೊರಡುವ ಮುನ್ನ ಶ್ಯಾಮ್ಗೆ ಬೇಕಾದ ತಿಂಡಿ ಹಾಲು ಸಿದ್ಧಪಡಿಸಿಟ್ಟು ಶ್ಯಾಮ್ ಎದ್ದಾಗ ತಿನ್ನಿಸಿ ಎಂದು ಸತೀಶನಿಗೆ ಸೂಚನೆ ನೀಡಿದಳು. ಸತೀಶ ಅನ್ಯಮನಸ್ಕನಾಗಿ ಯಾವುದಕ್ಕೂ ಪ್ರತಿಕ್ರಿಯೆ ನೀಡದೆ ಕುಳಿತಿದ್ದ. ಅದನ್ನು ಗಮನಿಸಿದ್ದ ಸುಜ್ಜಿ ಶಾಲೆಗೆ ಹೊರಡುವ ಮುನ್ನ ಅವನ ಬಳಿ ಬಂದು ಆಲಂಗಿಸಿಕೊಂಡು, ಅಡಿಗೆ ಮಾಡಿ ಇಟ್ಟಿದ್ದೇನೆ, ಉದಾಸೀನ ಮಾಡದೆ ಸಮಯಕ್ಕೆ ಸರಿಯಾಗಿ ಊಟ ಮಾಡು. ಇವತ್ತು ರಕ್ಷಕ ಶಿಕ್ಷಕರ ಸಮಾವೇಶ ಇದೆ. ಸುಪ್ರೀಂ ಟ್ರೇಡರ್ಸ್ ಕಂಪನಿ ಸಿಇಒ ರಮೇಶ್ ಮುಖ್ಯ ಅತಿಥಿ. ಅವರನ್ನು ಸ್ವಾಗತಿಸುವ ಜವಾಬ್ದಾರಿ ನನಗೆ ವಹಿಸಿದ್ದಾರೆ. ಅದಕ್ಕೆ ಸ್ವಲ್ಪ ಬೇಗ ಹೋಗ್ತಾ ಇದ್ದೀನಿ ಎಂದು ಅವನ ತಲೆ ನೇವರಿಸಿದಳು. ಸತೀಶ ತೀರಾ ಭಾವುಕನಾಗಿ ಅವಳನ್ನು ಒಪ್ಪಿಕೊಂಡು ಅವಳ ಕಣ್ಣಲ್ಲಿ ಕಣ್ಣಿಟ್ಟು ದೀರ್ಘವಾಗಿ ನೋಡುತ್ತಾ, ಕ್ಷಮಿಸಿ ಬಿಡು ಸುಜಿ ಎಂದ. ಸತೀಶನ ನಡವಳಿಕೆ ವಿಚಿತ್ರ ಎನಿಸಿತು. ಹುಚ್ಚಾಗಿ ಮಾತಾಡಬೇಡ ಸತಿ, ಕ್ಷಮಿಸುವಂಥದ್ದೇನಾಗಿದೆ? ಕಷ್ಟಗಳು ಮನುಷ್ಯನಿಗೆ ಬರುತ್ತದೆ ವಿನಃ ಮರಕ್ಕೆ ಬರೋಲ್ಲ. ಎಲ್ಲ ಸರಿ ಹೋಗುತ್ತೆ. ಆ ಒಂದು ಕ್ಷಣಕ್ಕಾಗಿ ಕಾಯಬೇಕು. ತಾಳ್ಮೆಯಿಂದಿರು. ಆ ಒಂದು ಕ್ಷಣ ಬಂದೇ ಬರುತ್ತದೆ. ಕಷ್ಟಗಳು ದೂರವಾಗುತ್ತದೆ. ಸುಜಿ ಧೈರ್ಯ ತುಂಬಿ ಚುಂಬಿಸಿದಳು. ಅವಳನ್ನು ಇನ್ನೂ ಹತ್ತಿರಕ್ಕೆ ಬರಸೆಳೆದು, ಆ ಒಂದು ಕ್ಷಣಕ್ಕಾಗಿ ಕಾಯುತ್ತಿದ್ದೇನೆ, ಸಮಸ್ಯೆಗಳು ಮುಗಿದು ಹೋಗುತ್ತದೆ ಎಂದ. ಸತೀಶನ ಮಾತು ಅರ್ಥವಾಗಲಿಲ್ಲ. ಮಾತು ಒಗಟಾಗಿತ್ತು. ಶಾಲೆಗೆ ಹೋಗುವ ಆತುರದಲ್ಲಿದ್ದ ಸುಜಿ, ಗುಡ್ ಬೈ, ಹೀಗೆ ಧೈರ್ಯವಾಗಿ ಇರು, ಬರ್ತೀನಿ ಎಂದು ಅವನ ತೆಕ್ಕೆಯಿಂದ ಬಿಡಿಸಿಕೊಂಡು ಹೊರಟಳು. ಸತೀಶ ಬಾಗಿಲಿನವರೆಗೂ ಬಂದು ಬೈ ಬೈ ಎಂದು ಕೈ ಬೀಸಿದ. ಸುಜಿ ಬೈ ಎಂದು ಹೇಳಿ ನಿಧಾನವಾಗಿ ಹೆಜ್ಜೆ ಹಾಕುತ್ತಾ ಶಾಲೆಯತ್ತ ಹೊರಟಳು. ಒಳಗೆ ಬಂದ ಸತೀಶ ಶ್ಯಾಮ್ ಮಲಗಿದ್ದ. ಅವನನ್ನು ನೋಡುತ್ತಲೇ ಇದ್ದ. ಎಷ್ಟು ನೋಡಿದರೂ ಮತ್ತಷ್ಟು ನೋಡಬೇಕೆನಿಸಿತು. ಅವನು ಎದ್ದ ಕೂಡಲೇ ಸ್ನಾನ ಮಾಡಿಸಿ ಹಾಲು ಕುಡಿಸಿ ಅವನ ಜೊತೆ ಸ್ವಲ್ಪ ಹೊತ್ತು ಆಟವಾಡಬೇಕೆನಿಸಿತು. ಸತೀಶನ ಮನಸ್ಸು ಹುಚ್ಚು ಕುದುರೆಯಂತೆ ಓಡುತ್ತಿತ್ತು. ಲಗಾಮಿಲ್ಲದ ಕುದುರೆ. ಸತೀಶನಿಗೆ ತನ್ನ ಭಾವನೆಗಳನ್ನು ನಿಯಂತ್ರಿಸಲು ಸಾಧ್ಯವಾಗಲಿಲ್ಲ. ಮನಸ್ಸಿಗೆ ಕಡಿವಾಣ ಹಾಕಲಾಗದೆ ಅತ್ತಿಂದಿತ್ತ ಓಡಾಡುತ್ತಿದ್ದ. ಭಾವನೆಗಳು ಒಮ್ಮೆಲೆ ದಾಳಿ ಮಾಡಿದ್ದವು. ಕಾಲೇಜಿನಲ್ಲಿದ್ದಾಗ ಸುಜಿ ಮತ್ತು ತಾನು ಬರೆದಿದ್ದ ಪ್ರೇಮ ಪತ್ರಗಳನ್ನು ಒಂದೊಂದಾಗಿ ತೆಗೆದು ಓದಲಾರಂಭಿಸಿದ. ಯೌವನದ ಆ ದಿನಗಳಲ್ಲಿ ಕಟ್ಟಿದ ಕನಸುಗಳು ಕನಸಾಗಿಯೇ ಇತ್ತು. ಹೃದಯ ಭಾರವಾಯಿತು. ಸುಜಿಗೆ ಮೋಸ ಮಾಡಿದ್ದೇನೆ. ಆ ದಿನಗಳಲ್ಲಿ ಅವಳ ಮನಸ್ಸಿನಲ್ಲಿ ಬಿತ್ತಿದ ಒಂದೇ ಒಂದು ಕನಸುಗಳನ್ನು ಈಡೇರಿಸಲಾಗಿಲ್ಲ. ಕನಸುಗಳು ಕನಸಾಗಿಯೇ ಉಳಿದಿವೆ. ಪಶ್ಚಾತ್ತಾಪಪಟ್ಟು ಕಣ್ಣೀರು ಸುರಿಸಿದ. ಶ್ಯಾಮ್ ಎದ್ದು ಅಳಲಾರಂಭಿಸಿದ. ಅವನನ್ನು ಎತ್ತಿ ಮುತ್ತಿಟ್ಟ. ಡೈಪರ್ ಬದಲಾಯಿಸಿ ಹಾಲು ಕುಡಿಸಿದ. ಅಕ್ಕರೆಯಿಂದ ಮುದ್ದಾಡಿ ಸ್ನಾನ ಮಾಡಿಸಿ ದೇವರ ಮುಂದೆ ಕುಳ್ಳಿರಿಸಿದ. ಏನೂ ಅರಿಯದ ಶ್ಯಾಮ್ ಅಪ್ಪನನ್ನೇ ಅನುಕರಿಸಿ ದೇವರಿಗೆ ನಮಸ್ಕರಿಸಿದ. ಮಗನ ಆಟ ಪಾಠದಲ್ಲಿ ತಲ್ಲೀನನಾದ ಸತೀಶನಿಗೆ ಹೊತ್ತು ಹೋಗಿದ್ದೇ ತಿಳಿಯಲಿಲ್ಲ. ಸಾಲದ ನೆನಪಾಗಲಿಲ್ಲ. ಅನ್ಯ ಲೋಕದಲ್ಲಿರುವಂತೆ ಭಾಸವಾಯಿತು. ಶ್ಯಾಮ್ಗೆ ಊಟ ಮಾಡಿಸಿ ತಾನೂ ಊಟ ಮಾಡಿದ. ಶ್ಯಾಮ್ ಊಟ ಮಾಡಿ ಮಲಗಿದ. ಸತೀಶ ತಾನು ನಿರೀಕ್ಷಿಸಿದ್ದ ಆ ಒಂದು ಕ್ಷಣ ಸಮೀಪಿಸುತ್ತಿತ್ತು. ಸಂಜೆ 4 ಗಂಟೆಯಾಗಿತ್ತು. ಸುಜ್ಜಿ ಮನೆಗೆ ಬರಲು ಇನ್ನೊಂದು ಗಂಟೆ ಬಾಕಿ ಇದೆ. ಅಷ್ಟರೊಳಗೆ ಎಲ್ಲವನ್ನೂ ಮಾಡಿ ಮುಗಿಸಬೇಕೆಂದು ನಿರ್ಧರಿಸಿ ಬಿಳಿ ಹಾಳೆ ಪೆನ್ನು ಹಿಡಿದು ಬರೆಯಲಾರಂಭಿಸಿದ. ಸತೀಶ ಸುಜ್ಜಿಗೆ ಕೊನೆಯ ಪತ್ರ ಬರೆಯಲಾರಂಭಿಸಿದ. ಪಶ್ಚಾತ್ತಾಪದಿಂದ ನೊಂದು ಬೆಂದು ಬರೆದ ಪತ್ರ ಅದಾಗಿತ್ತು. ನಿನ್ನ ಕನಸುಗಳನ್ನು ಪೋಷಿಸಲಾಗದ ಅದೃಷ್ಟಹೀನನನ್ನು ಕ್ಷಮಿಸಿಬಿಡು. ಬಾರದ ಲೋಕಕ್ಕೆ ಹೋಗುತ್ತಿದ್ದೇನೆ. ಶ್ಯಾಮ್ನನ್ನು ನಿನ್ನ ಹಾಗೆಯೇ ಬೆಳೆಸು. ನಿನ್ನ ಸ್ವಾಭಿಮಾನ ಗಟ್ಟಿತನವನ್ನು ಅವನಿಗೆ ಧಾರೆ ಎರೆದು ಬಿಡು. ಬೆಟ್ಟದಂತಹ ಕಷ್ಟಗಳನ್ನು ಎದುರಿಸುವ ಆತ್ಮಸ್ಥೈರ್ಯ ತುಂಬಿಸು. ಶ್ಯಾಮ್ ನನ್ನ ಹಾಗೆ ದುರ್ಬಲ ಮನಸ್ಸಿನ ಹೇಡಿಯಾಗಬಾರದು. ಮನಸ್ಸಿಗೆ ಬಂದ ಭಾವನೆಗಳನ್ನು ಅಕ್ಷರದಲ್ಲಿ ಮೂಡಿಸಿದ. ಕೀಟನಾಶಕ ಬಾಟಲಿಯನ್ನು ಬಿಚ್ಚಿ ಒಂದು ಲೋಟಕ್ಕೆ ಸ್ವಲ್ಪ ಹಾಕಿದ. ಕುಡಿದು ಇಹಲೋಕದ ಸಂಬಂಧಕ್ಕೆ ಅಂತ್ಯ ಹಾಡಲು ನಿರ್ಧರಿಸಿದ. ಶ್ಯಾಮ್ ಎದ್ದು ಅಳಲಾರಂಭಿಸಿದ. ಕೈಯಲ್ಲಿದ್ದ ವಿಷದ ಬಾಟಲು ಮತ್ತು ಲೋಟವನ್ನು ಅಲ್ಲಿದ್ದ ಟೇಬಲ್ ಮೇಲಿಟ್ಟು ಮಗನನ್ನು ಎತ್ತಿಕೊಂಡು ಮುದ್ದಿಸಿದ. ಮನಸ್ಸು ಇಚ್ಛೆ ಮುತ್ತಿಟ್ಟ. ಅಪ್ಪನನ್ನು ಭದ್ರವಾಗಿ ಹಿಡಿದು ತೊದಲು ನುಡಿಗಳಿಂದ ಹಾಲು ಬೇಕೆಂದ ಶ್ಯಾಮ್. ಅಡುಗೆ ಮನೆಗೆ ಹೋಗಿ ಹಾಲು ತಂದು ಕುಡಿಸಿದ. ಹಣ್ಣು ತಿನ್ನಿಸಿದ. ಹೊಟ್ಟೆ ತುಂಬಿದ್ದ ಶ್ಯಾಮ್ ಅಪ್ಪನ ಮಡಿಲಲ್ಲಿ ಕುಳಿತು ಆಟಾಡುತ್ತಾ ಏನೇನೋ ಪ್ರಶ್ನಿಸಿ ಮಾತಾಡುತ್ತಿದ್ದ. ಸತೀಶ ಉತ್ತರಿಸುತ್ತಲೇ ಇದ್ದ. ಟೇಬಲ್ ಮೇಲಿಟ್ಟಿದ್ದ ವಿಷದ ಬಟ್ಟಲನ್ನು ನೋಡಿದ. ಸುಜ್ಜಿಗೆ ಬರೆದ ಪತ್ರವನ್ನು ಎಡಗೈಯಲ್ಲಿ ಹಿಡಿದು ಬಲಗೈಯಿಂದ ಕೀಟನಾಶಕವಿದ್ದ ಬಟ್ಟಲನ್ನು ಎತ್ತಿ ಹಿಡಿದು ಕುಡಿಯಲು ಮುಂದಾದ. ಆ ಒಂದು ಕ್ಷಣ ಸತೀಶನಿಗೆ ಹೆದರಿಕೆ ಆಯಿತು. ಕಣ್ಣು ಮುಚ್ಚಿಕೊಂಡು ಮನಸ್ಸು ಗಟ್ಟಿ ಮಾಡಿಕೊಂಡ. ಸಮಸ್ಯೆಗಳಿಗೆ ಅಂತ್ಯ ಹಾಡಲು ಮುಂದಾದ. ಇನ್ನೇನು ಕೀಟನಾಶಕ ಔಷಧಿ ಸೇವಿಸಬೇಕೆನ್ನುವಷ್ಟರಲ್ಲಿ ಕರಗಂಟೆ ಬಾರಿಸಿತು. ಯಾರಿರಬಹುದು? ಒಮ್ಮೆ ಬಾಗಿಲು ತೆರೆದು ನೋಡಬೇಕೆನಿಸಿತು. ವಿಷದ ಬಾಟಲ್ ಮತ್ತು ಲೋಟವನ್ನು ಟೇಬಲ್ ಮೇಲಿಟ್ಟ. ಶ್ಯಾಮ ಆಡುತ್ತಿದ್ದ. ಸುಜಿಗೆ ಬರೆದ ಪತ್ರ ಕೈಯಲ್ಲಿತ್ತು. ಹೋಗಿ ಬಾಗಿಲು ತೆರೆದ. ಆಶ್ಚರ್ಯವಾಯಿತು. ತನ್ನ ಕಣ್ಣುಗಳನ್ನೇ ನಂಬಲಾದ. ಬೆವರಿ ನಡುಗಲಾರಂಭಿಸಿದ. ಗಂಟಲು ಒಣಗಿತು. ಮಾತೇ ಹೊರಡಲಿಲ್ಲ. ಗರ ಬಡಿದವನಂತೆ ನೋಡುತ್ತಾ ನಿಂತ. ನಗುತ್ತಾ ಸುಜಿ ನಿಂತಿದ್ದಳು. ಅವಳನ್ನೇ ರಪ್ಪೆ ಅಲ್ಲಾಡಿಸದೆ ನೋಡುತ್ತಲೇ ಇದ್ದ. ಯಾಕೆ ಸತಿ, ಹಾಗೆ ದಿಟ್ಟಿಸಿ ನೋಡ್ತಿದ್ದೀಯಾ? ಯಾವತ್ತೂ ನಾನು ನೋಡೇ ಇಲ್ವಾ? ಪ್ರಶ್ನಿಸಿದಳು ಸುಜಿ.
ಸತೀಶ ನಡುಗುತ್ತಲೇ ಇದ್ದ. ಸುಜಿಗೆ ಬರೆದ ಪತ್ರ ಕೈಯಲ್ಲೇ ಇತ್ತು. ಮನಸ್ಸು ಜಾಗೃತವಾಯಿತು. ನಿಧಾನವಾಗಿ ಅದನ್ನು ಮರೆಮಾಚುತ್ತಾ ಕಿಸೆಗಿಳಿಸಿದ. ಸುಜಿ ಅತ್ಯಂತ ಖುಷಿಯಲ್ಲಿದ್ದಳು. ಮುಖದಲ್ಲಿ ನೋವಿನ ಛಾಯೆ ಇರಲಿಲ್ಲ. ನಗುತ್ತಿದ್ದ ಅವಳ ಮುಖ ಪೂರ್ಣ ಚಂದ್ರಮನಂತೆ ಕಂಗೊಳಿಸುತ್ತಿತ್ತು. ಒಳಗೆ ಬಂದವಳೆ ತನ್ನ ವ್ಯಾನಿಟಿ ಬ್ಯಾಗನ್ನು ಸೋಫಾ ಮೇಲೆ ಎಸೆದು ಸತೀಶನನ್ನು ಆಲಂಗಿಸಿಕೊಂಡು, ಸತಿ, ಇವತ್ತು ನಮ್ಮ ಜೀವನದಲ್ಲಿ ಮರೆಯಲಾರದ ದಿನ. ಇವತ್ತು ನನ್ನಷ್ಟು ಖುಷಿಯಾಗಿರಲು ಯಾರಿಗೂ ಸಾಧ್ಯವಿಲ್ಲ. ಇಂತಹ ಸುದಿನ ಮತ್ತೆ ಬರಲ್ಲ. ನಮ್ಮ ಭಾಗ್ಯದ ಬಾಗಿಲು ತೆರೆಯಿತು ಎಂದಳು. ಸತೀಶನಿಗೆ ಅವಳು ಏನು ಹೇಳುತ್ತಿದ್ದಾಳೆಂದು ಅರ್ಥವಾಗಲೇ ಇಲ್ಲ. ಅವನ ಯೋಚನೆಗಳು ಬುಡಮೇಲಾಗಿದ್ದವು. ಆ ಒಂದು ಕ್ಷಣ ಸುಜ್ಜಿ ಕರೆಗಂಟೆ ಬಾರಿಸದೇ ಇದ್ದಿದ್ದರೆ ತಾನು ಯಮನ ಕರೆಗೆ ಹೋಗೊಟ್ಟು ಇಹಲೋಕ ತ್ಯಜಿಸುತ್ತಿದ್ದೆ. ಆದರೆ ಎಂದೂ ಇಲ್ಲದ ಸುಜಿ ಇಂದು ಮನೆಗೆ ಬೇಗ ಬಂದಿದ್ದಾಳೆ. ಜೊತೆಗೆ ಅತೀವ ಸಂತೋಷ ವ್ಯಕ್ತಪಡಿಸುತ್ತಿದ್ದಾಳೆ. ಸತೀಶ ತಳಮಳಗೊಂಡಿದ್ದ. ಕೈಕಾಲು ಒದರುತ್ತಿತ್ತು. ಏನಾಯಿತು ಸುಜಿ, ಬಿಡಿಸಿ ಹೇಳು ಎಂದ. ಅವನ ಮಾತಿನಲ್ಲಿ ಯಾವುದೇ ಭಾವನೆಗಳಾಗಲಿ ಕುತೂಹಲ ಉತ್ಸಾಹವಾಗಲಿ ಇರಲಿಲ್ಲ. ನಿರ್ಲಿಪ್ತನಂತೆ ಪ್ರಶ್ನಿಸಿದ್ದ. ಹೇಳ್ತೀನಿ, ನಿನಗಲ್ಲದೆ ಬೇರೆ ಯಾರಿಗೆ ಹೇಳಲಿ? ಇವತ್ತು ನಮ್ಮ ಪಾಲಿನ ದೇವರನ್ನು ನೋಡಿದೆ. ಅವಳು ಹೇಳುವಾಗ ಭಾವುಕಳಾಗಿದ್ದಳು. ಕಣ್ಣುಗಳು ತೇವವಾಗಿದ್ದವು. ಆನಂದ ಬಾಷ್ಪ ಸುರಿಸುತ್ತಿದ್ದಳು. ಸತೀಶನಿಗೆ ಮತ್ತಷ್ಟು ಗೊಂದಲ. ಅರ್ಥವಾಗದೆ ಮತ್ತೆ ಕೇಳಿದ, ನಮ್ಮ ಪಾಲಿನ ದೇವರ? ಯಾರನ್ನು ನೋಡಿದೆ? ಈ ಪ್ರಶ್ನೆ ಕೇಳುವಾಗ ಅವನ ಧ್ವನಿಯಲ್ಲಿ ಸ್ವಲ್ಪ ಕುತೂಹಲವಿತ್ತು. ನಾನು ಬೆಳಿಗ್ಗೆ ಹೇಳಿದ್ನಲ್ಲ, ಶಾಲೆಯ ಕಾರ್ಯಕ್ರಮಕ್ಕೆ ಸುಪ್ರೀಂ ಟ್ರೇಡರ್ಸ್ CEO ಬರ್ತಾರೆ, ರಮೇಶ್ ಅಂತ. ಅವರು ಯಾರು ಗೊತ್ತಾ? ಸತೀಶನ ಕುತೂಹಲ ಇನ್ನೂ ಹೆಚ್ಚಾಯಿತು. ಯಾರು ಸುಜಿ? ಪ್ರಶ್ನಿಸಿದ ಸತೀಶ. ಮುಖಭಾವ ಬದಲಾಗಿತ್ತು. ಧ್ವನಿಯಲ್ಲಿ ಉತ್ಸಾಹದ ಭಾವನೆ ತುಂಬಿತು. ಯಾರೂ ಅಲ್ಲ, ನಮ್ಮ ದೇವರು, ನಮ್ಮ ರಮೇಶ, ನಿನ್ನ ಆಪ್ತ ಗೆಳೆಯ ರಮೇಶ ಎನ್ನುತ್ತಾ ಸತೀಶನನ್ನು ಹಿಡಿದು ಸಂತಸಪಟ್ಟಳು. ಸಂಭ್ರಮದಿಂದ ಪದೇ ಪದೇ ರಮೇಶನನ್ನು ಕೊಂಡಾಡುತ್ತಿದ್ದಳು. ಆಪ್ತ ಸ್ನೇಹಿತ ರಮೇಶನ ಹೆಸರು ಕೇಳಿ ಚಿಕಿತನಾದ. ರೋಮಾಂಚನವಾಯಿತು. ಕಿವಿಗಳು ನೆಟ್ಟಗಾದವು. ವಿದ್ಯುತ್ ಸಂಚಾರವಾದಂತಾಯಿತು. ಸುಜಿಯ ಭುಜಗಳನ್ನು ಎರಡೂ ಕೈಗಳಿಂದ ಹಿಡಿದು ಕೇಳಿದ, ನೀನು ಹೇಳೋದು ನಿಜಾನ ಸುಜಿ? ನಮ್ಮ ರಮೇಶ ಸಿಕ್ಕಿದ್ನ? ಏನು ಹೇಳಿದ? ಮಾತಾಡ್ಸಿದ್ನ? ನಿನ್ನನ್ನು ಪತ್ತೆ ಮಾಡಿದ್ನ? ಪ್ರಶ್ನೆಗಳ ಸುರಿಮಳೆಯನ್ನೇ ಸುರಿಸಿದ. ಅವನು ನಮ್ಮ ಶಾಲೆಗೆ ಬಂದಾಗ ಸ್ಟಾಫ್ನವರು ಸ್ವಾಗತಿಸುವಾಗ ನಾನು ಅಲ್ಲಿದ್ದೆ. ನನ್ನನ್ನು ನೋಡಿ ನೀನು ಸುಜಾತ ಅಲ್ವಾ ಅಂದ. ನನಗೂ ನಂಬೋದಕ್ಕೆ ಆಗಲಿಲ್ಲ. ಆದರೆ ಅವನ ಮುಖ ಮತ್ತು ಧ್ವನಿಯಿಂದ ನಮ್ಮ ರಮೇಶನೇ ನಮ್ಮ ಶಾಲೆಗೆ ಬಂದಿರೋದು ಅಂತ ಗೊತ್ತಾಯಿತು. ಆ ಒಂದು ಕ್ಷಣ ನನ್ನನ್ನೇ ನಾನು ನಂಬದಾದೆ. ನಮ್ಮ ರಮೇಶನೇ ಮಾತಾಡಿಸಿದ್ದ. ಅವನನ್ನು ನೋಡ್ತಿದ್ದ ಹಾಗೆ ನನಗೆ ದುಃಖ ಉಕ್ಕಿ ಬಂತು. ಅಳೋದಕ್ಕೆ ಶುರು ಮಾಡಿದೆ. ನನ್ನ ಕೈ ಹಿಡಿದು ಸಂತೈಸಿ ಅವನ ಕೈಯಿಂದಲೇ ಕಣ್ಣೀರು ಒರೆಸಿದ. ನಮ್ಮ ಕಷ್ಟದ ದಿನಗಳನ್ನು ಹೇಳಿ ಹತ್ಬಿಟ್ಟೆ. ಆ ಒಂದು ಕ್ಷಣ ನನ್ನನ್ನು ನಾನೇ ಮರೆತಿದ್ದೆ. ಸತೀಶನಿಗೆ ಸ್ವರ್ಗವೇ ಭೂಮಿಗಿಳಿದಂತೆ ಭಾಸವಾಯಿತು. ಯಾವ ಗೆಳೆಯನನ್ನು ಭೇಟಿ ಮಾಡಿ ಸಮಸ್ಯೆಗಳನ್ನು ಹೇಳಿಕೊಳ್ಳಲು ಬಯಸಿದ್ದನೋ ಅದೇ ಗೆಳೆಯ ಈಗ ಸಿಕ್ಕಿದ್ದಾನೆ. ಸಂತೋಷ ತಡೆಹಿಡಿಯಲಾಗಲಿಲ್ಲ. ಈಗ ಎಲ್ಲಿದ್ದಾನೆ? ಅವನ ವಿಳಾಸ, ಫೋನ್ ನಂಬರ್ ಕೊಟ್ಟ. ಸತೀಶ ಉದ್ವೇಗದಿಂದಲೇ ಕೇಳಿದ. ನಿಂತಲ್ಲಿ ನಿಲ್ಲಲಾಗಲಿಲ್ಲ. ಚಡಪಡಿಸಿದ. ಆತುರ ಪಡಬೇಡ, ತಗೋ ಅವನ ವಿಸಿಟಿಂಗ್ ಕಾರ್ಡ್. ನಾಳೆ ಅವನನ್ನು ಭೇಟಿ ಮಾಡೋದಿಕ್ಕೆ ಹೇಳಿದ್ದಾನೆ. ಅಷ್ಟೇ ಅಲ್ಲ, ಅವನ ಕಂಪನಿಯಲ್ಲೇ ನಮ್ಮಿಬ್ಬರಿಗೂ ಕೆಲಸ ಕೊಡ್ತಾನಂತೆ. ಸುಜಿ ಹೇಳುತ್ತಿದ್ದಂತೆ ಹೃದಯದ ನೋವುಗಳು ಹೊರಬಂದವು. ಭಾವೋದ್ವೇಗಕ್ಕೊಳಗಾಗಿ ಜೋರಾಗಿ ಹತ್ತು ಬಿಟ್ಟಳು. ಸಂತೋಷದಿಂದ ಕಣ್ಣಾಲಿಗಳು ತುಂಬಿ ಹೋದವು. ಸತೀಶ ಅವಳ ಕಣ್ಣೀರನ್ನು ಒರೆಸಿದ. ಭಾವುಕಳಾಗಿದ್ದ ಸುಜಿ ಅವಳನ್ನು ಮತ್ತೆ ಆಲಿಂಗಿಸುತ್ತಾ, ನಮ್ಮ ಕಷ್ಟಗಳು ಇವತ್ತಿಗೆ ದೂರ ಆಯಿತು ಎಂದಳು. ಹೌದು ಸುಜಿ, ಇವತ್ತಿಗೆ ನಮ್ಮ ಕಷ್ಟಗಳು ಎನ್ನುತ್ತಿದ್ದಂತೆ ಬಾಟಲು ಕೆಳಗೆ ಬಿದ್ದ ಶಬ್ದವಾಯಿತು. ಶ್ಯಾಮ್ ಅಳುವ ಧ್ವನಿ ಕೇಳಿಸಿತು. ಬಾಟಲಿ ಒಡೆದ ಶಬ್ದ ಮತ್ತು ಶ್ಯಾಮ್ ಅಳುವ ಶಬ್ದ ಕೇಳಿ ಸತೀಶನ ಜಂಗಾಬಲವೇ ಉಡುಗಿ ಹೋಯಿತು. ವಿಷದ ಲೋಟ ಮತ್ತು ಬಾಟಲ್ ಟೇಬಲ್ ಮೇಲಿತ್ತು. ಶ್ಯಾಮ್ ಏನಾದರೂ ಯೋಚಿಸುತ್ತಲೇ ಬೆಚ್ಚಿಬಿದ್ದ. ಸತೀಶನಿಗೆ ಜೀವವೇ ಹೋದಂತಾಯಿತು. ಅಯ್ಯೋ ದೇವರೇ, ಶ್ಯಾಮ್ ಶ್ಯಾಮ್ ಎಂದು ತೀರುತ್ತಾ ಓಡಿದ. ಶ್ಯಾಮ್ ಕೈಯಲ್ಲಿ ಲೋಟ ಇತ್ತು. ವಿಷದ ಬಾಟಲಿ ನೆಲದಲ್ಲಿ ಬಿದ್ದು ಒಡೆದು ಹೋಗಿತ್ತು. ವಿಷ ಚೆಲ್ಲಿದ ಕಾರಣ ತಡೆಯಲಾರದ ದುರ್ವಾಸನೆ. ಘಾಟಿಂದ ಶ್ಯಾಮ್ ಪರದಾಡುತ್ತಿದ್ದ. ಅಪ್ಪನ ಧ್ವನಿ ಕೇಳಿ ಓಡೋಡಿ ಬಂದ. ಅವನನ್ನು ಎತ್ತಿ ಮುದ್ದಾಡಿದ. ಅವನ ಕೈಯಲ್ಲಿದ್ದ ಲೋಟವನ್ನು ತೆಗೆದು ಬಿಸಾಡಿ ಮಗನನ್ನು ನೋಡಿದ. ದೇವರ ದಯೆ, ವಿಷ ಕುಡಿದಿಲ್ಲ. ಅವನಿಗರಿವಿಲ್ಲದೆ ಉದ್ಗರಿಸಿದ. ಎದೆಯ ಮೇಲೆ ಕೈ ಇಟ್ಟುಕೊಂಡು ಕಣ್ಮುಚ್ಚಿ ದೇವರನ್ನು ಸ್ಮರಿಸಿ ಸಮಾಧಾನಗೊಂಡ. ಸುಜ್ಜಿಗೆ ಅನುಮಾನ ಕಾಡಿತು. ಸತೀಶನನ್ನು ನೋಡಿದಳು. ಸತೀಶ ಅವಳನ್ನು ಎದುರಿಸುವ ಸ್ಥಿತಿಯಲ್ಲಿ ಇರಲಿಲ್ಲ. ತಲೆ ತಗ್ಗಿಸಿ ನಿಂತ. ಸುಜ್ಜಿಗೆ ಎಲ್ಲವೂ ಅರ್ಥವಾಯಿತು. ಬೇಸರದ ಜೊತೆಗೆ ದುಃಖವೂ ಆಯಿತು. ನನ್ನ ಪ್ರೀತಿಗೆ ಇಷ್ಟೇನಾ ಬೆಲೆ? ಸಾರಿ ಸುಜ್ಜಿ, ಇದೇ ಕೊನೆ. ಇಂತಹ ಕೆಟ್ಟ ನಿರ್ಧಾರ ಯಾವತ್ತೂ ಮಾಡಲ್ಲ. ಸುಜ್ಜಿ ಮಾತಾಡಲಿಲ್ಲ. ಮೌನವಾಗಿದ್ದಳು. ಆದರೆ ಅವಳ ನೋಟ ತೀಕ್ಷ್ಣವಾಗಿತ್ತು. ಮತ್ತೆ ಮತ್ತೆ ಕ್ಷಮೆ ಯಾಚಿಸಿದ. ಸಾವು ಸಮಸ್ಯೆಗೆ ಉತ್ತರ ಅಲ್ಲ, ಅದು ಹೇಡಿಗಳು ಮಾಡುವ ಕೆಲಸ. ಸುಜ್ಜಿ ತೀಕ್ಷ್ಣವಾಗಿ ಹೇಳಿದಳು. ಸತೀಶನಿಗೆ ತನ್ನ ನಿರ್ಧಾರ ತಪ್ಪು ಎನಿಸಿತು. ದುಡುಕಿನ ಆ ಒಂದು ಕ್ಷಣದ ನಿರ್ಧಾರ ಅನಾಹುತಕ್ಕೆ
ದಾರಿಯೇ ಹೊರತು ಸಮಸ್ಯೆಗೆ ಪರಿಹಾರ ಅಲ್ಲ ಎಂಬ ಸತ್ಯದ ಅರಿವಾಯಿತು. ದುಡುಕಿದೆ. ಸುಜ್ಜಿಯ ದೃಷ್ಟಿಯಲ್ಲಿ ಹೇಡಿಯಾದೆ. ಆತ್ಮಸಾಕ್ಷಿ ಚುಚ್ಚುತ್ತಿತ್ತು. ಅಪರಾಧಿಯಂತೆ ಸುಜ್ಜಿಯ ಮುಂದೆ ತಲೆ ತೆಗೆಸಿ ನಿಂತ. ಇನ್ನು ಮುಂದೆ ಇಂತಹ ನಿರ್ಧಾರ ಕೈಗೊಳ್ಳುವುದಿಲ್ಲ ಅಂದ ಭಾಷೆಗಳು. ಸುಜ್ಜಿ ಕೇಳಿದಳು. ಅವಳ ಕೈ ಮೇಲೆ ಕೈ ಇಟ್ಟ. ಕಹಿ ದಿನಗಳನ್ನು ಮರೆತು ನಾಳಿನ ಹೊಸ ದಿನದ ನಿರೀಕ್ಷೆಯಲ್ಲಿ ಮಲಗಿದರು. ಸೂರ್ಯ ಮೂಡಣದಿ ಉದಿಸಿದ್ದ. ಸುಜ್ಜಿ ಮತ್ತು ಸತೀಶ ಭರವಸೆಯ ಬದುಕಿನತ್ತ ಜೊತೆಯಾಗಿ ಹೆಜ್ಜೆ ಇಡಲು ಸಂಕಲ್ಪ ತೊಟ್ಟು ರಮೇಶನನ್ನು ಕಾಣಲು ಹೊರಟಿದ್ದರು, ಹೊಸ ಕನಸುಗಳನ್ನು ಹೊತ್ತು. ಮುಗಿಯಿತು. ಧನ್ಯವಾದಗಳು. ಈ ಕಾದಂಬರಿಯನ್ನು ಓದಿ, ಹಿಂಬಾಲಿಸಿ, ಪ್ರತಿಕ್ರಿಯೆ ನೀಡಿ, ಹುರಿದುಂಬಿಸಿ ತಮಗೆಲ್ಲರಿಗೂ ಹೃತ್ಪೂರ್ವಕ ಧನ್ಯವಾದಗಳು. ಶೀಘ್ರದಲ್ಲಿಯೇ ಮತ್ತೊಂದು ಕಾದಂಬರಿಯನ್ನು ಧಾರಾವಾಹಿಯಾಗಿ ತಮಗೆ ನೀಡಲು ಬಯಸಿದ್ದೇನೆ. ಸ್ವೀಕರಿಸಿ, ಪ್ರೋತ್ಸಾಹಿಸಿ, ತಪ್ಪದೆ ಅಭಿಪ್ರಾಯ ತಿಳಿಸಿ. ಧನ್ಯವಾದಗಳು. ನಿಮ್ಮೆಲ್ಲರ ಅಭಿಮಾನದ ರಾಮಮೂರ್ತಿ ಸೋಮನಹಳ್ಳಿ. ಆಡಿಯೋ ಕೇಳಿ ಅಭಿಪ್ರಾಯ ತಿಳಿಸಿ, ಶೇರ್ ಮಾಡಿ ಮತ್ತು ಈ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳದಿದ್ದಲ್ಲಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಕಾದಂಬರಿಯನ್ನು ಓದಲು ಪುಸ್ತಕ ಬೇಕಾಗಿದ್ದಲ್ಲಿ ಸರಸ್ವತಿ ಪ್ಯಾರಡೈಸ್ ಮೈಸೂರು, ಮೊಬೈಲ್ ನಂಬರ್ 944480377762 ಇವರನ್ನು ಸಂಪರ್ಕಿಸಿ. ಧನ್ಯವಾದಗಳು.